ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆ ನೀವು ಆ ಡ್ರೋನ್ ಶಾಟ್ಸ್ ನೋಡಿರ್ಬೋದು, ಅದು ಒಂದು ಟ್ರೈಲರ್ ಥರ. ಸೊ ಅದು ಏನು ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹಂಗೆ ಹೋಗೋಣ. ಬಂಡೀಪುರದ ಹತ್ರ ಒಂದು ಇದಿದೆ, ಒಂದು ವಿಲೇಜ್ ಇದೆ. ಸೊ ಅಲ್ಲಿ ಹೋಗಿ ಬ್ಲ್ಯಾಂಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀವಿ ಆ್ಯಸ್ ಅ ಪಾರ್ಟ್ ಆಫ್ ಸೋಷಿಯಲ್ ವರ್ಕ್. ಸೊ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿರಲ್ಲ. ನಮ್ಮಮ್ಮ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು NGO ನಡೆಸ್ತಾ ಇದ್ದೀವಿ, ಸಂಪೂರ್ಣ ನಯನ ಫೌಂಡೇಶನ್ ಅಂತ. ಸೊ ಇದೇನೋ ಪ್ರಮೋಷನಲ್ ವಿಡಿಯೋ ಅಲ್ಲ, ಇಲ್ಲ ನಾವು ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಫ್ಲೆಕ್ಸ್ ಮಾಡೋವಂಥ ವಿಡಿಯೋ ಅಲ್ಲ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ನ್ಯೂ ಇಯರ್ ಅಂದರೆ ಯಾವಾಗ ಬರೋದು? ನಾವು ಚೇಂಜ್ ಆದಾಗ, ನಾವು ಒಂದು ಹೊಸ ಪರ್ಸನ್, ನಾವು ಒಂದು ಹೊಸ ನ್ಯೂ ಆದಾಗ, ನ್ಯೂ ಮೀ ಆದಾಗ ನನಗೆ ನ್ಯೂ ಇಯರ್. ಸೊ ಆ ಥರ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಇದು ಮಾಡಿದ. ಈಗಿನ ಜನ್ರೇಷನಲ್ಲಿ ಹುಡುಗಿರೋ ಹಲ್ಕಿಸ್ಕೊಂಡು 1-2-3 ವೀಡಿಯೋ ಹಾಕ್ಬಿಟ್ರೆ, ಶಾಪಿಂಗ್ ಮಾಡೋದು, ಮೇಕಪ್ ಮಾಡೋದೆಲ್ಲ 1-2 ವೀಡಿಯೋ ಹಾಕ್ಬಿಟ್ರೆ ಒಂದು ವಾರದಲ್ಲಿ 500-800 ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತಾರೆ. ಹಾಗೆ ಒಂದೇ ದಿನದಲ್ಲಿ ಆ ವಿಡಿಯೋಗೆ ವ್ಯೂಸ್ ಸುಮಾರು 1K 2K ಹತ್ತತ್ರ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಇಂಥ ಒಂದು ಜನ್ರೇಷನಲ್ಲಿ ನಿಮ್ಮಂಥವ್ರು ನಮ್ಮಂಥವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸ್ತಿರೋರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ನಾವು ಸ್ನೇಹಿತರೆ ಒಂದೊಂದು ವಿಡಿಯೋ ಎಡಿಟ್ ಮಾಡೋಕ್ಕೂ ಸುಮಾರು 3 ಅವರ್ 4 ಅವರ್ ಬೇಕಾಗುತ್ತೆ. ಅಂದರೆ ಎಡಿಟಿಂಗ್ ಟೈಮ್ ಮಾತ್ರ 3 ಅವರ್ 4 ಅವರ್. ನಮಗೆ ಒಂದೊಂದು ಬ್ಲಾಗ್ಗಳ ಕ್ಲಿಪ್ಪು 1 ಅವರ್ 2 ಅವರ್ದು ಇರುತ್ತೆ. ಒಂದು ಎಪಿಸೋಡ್ ಹಾಕ್ಬೇಕಂದ್ರೆ ಅದನ್ನು ನಾವು 1 ಅವರ್ಗೆ ಪೋಸ್ಟ್ ಮಾಡೋಕ್ಕಾಗಲ್ಲ. 10 ನಿಮಿಷ 12 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಯಾರು ಬ್ಲಾಗ್ ಇದ್ದರೂ 10 ನಿಮಿಷ 12 ನಿಮಿಷ 20 ನಿಮಿಷ ಅಷ್ಟೇ ನೋಡೋಕ್ಕಾಗೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನೋಡೋಕ್ಕಾಗಲ್ಲ. ಸೊ ಆ 1 ಅವರ್ನ ನಾವು 10 ನಿಮಿಷಕ್ಕೆ ಕ್ರಾಪ್ ಶಾಟ್ ಮಾಡಬೇಕಂದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅದೆಲ್ಲ ನೋಡೋಕ್ಕೆ ನಮಗೆ 5-6 ಅವರ್ ಆಗೋಗುತ್ತೆ, ಇಲ್ಲ ಅದಕ್ಕೂ ಜಾಸ್ತಿ ಆಗುತ್ತೆ. ನಾನು ಈಗಿನ ಜನ್ರೇಷನಿಗೆ ಸೇರಿದ್ದವನೇ, ಆದರೆ ನಾನು ಇಂಥ ಕಿತ್ತೋದ ಕೆಲಸಗಳೆಲ್ಲ ರಿಯಲ್ ಕಂಟೆಂಟ್ಗೆ ಸಪೋರ್ಟ್ ಮಾಡೋರು. ನಾವು ಪರ್ಸ್ನಲಾಗಿ ಯಾರನ್ನೂ ಮೀನ್ ಮಾಡ್ತಿಲ್ಲ, ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ಆರ್ಚ್ ಕಂಗಯ್ಯ ತೆಗೆದಾಕ್ಬಿಟ್ಟು ದೊಡ್ಡದಾಗಿ ಮಾಡ್ತಿದ್ದಾರೆ ಈಗ. ಅಯ್ಯೋ ನಮ್ದು ಕಾರ್ ಸ್ಟ್ರಕ್ ಆಗಿಬಿಟ್ಟು ನೋಡು. ಡೀರಯ್ಯೋ ಏನು ಜಿಂಕೆಗಳೇ ಜಾಸ್ತಿ ಕಣ್ಣಿಗೆ ಕಾಣಿಸೋದು. ಸೊ ಸ್ನೇಹಿತರೆ, ಇದೇ ನಾವು ಬಂದಿರೋ ಊರು ಕಾರ್ಯಮಳ ಅಂತ. ಸೊ ಇದು ಬಂದು ಒಂದು ಟ್ರೈಬ್ ವಿಲೇಜ್, ಇದು ಸೆಮಿ ಟ್ರೈಬಲ್ ವಿಲೇಜ್. ಸೊ ಇಲ್ಲಿ ಇವಾಗ ಬ್ಲ್ಯಾಂಕೆಟ್ಸ್ ಡೊನೇಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಅದನ್ನೆಲ್ಲ ಮಾಡೋಣ. ನ್ಯೂ ಇಯರ್ಗೆ ಒಂದು ಹೊಸ ಇದು. ಸೊ ಹೇಳ್ದಂಗೆ ನಮ್ಮದು NGO ಕಡೆಯಿಂದ ಮಾಡ್ತಾ ಇರೋದು. ಸೊ ಬನ್ನಿ ಹೋಗೋಣ. ನಿಮ್ಮ ಭಾಷೆ ಹೆಸರೇನು? ಹೆಸರಿಲ್ವಾ? ಸ್ನೇಹಿತರೆ ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ, ಏನು ಟೆನ್ಷನ್ ಇಲ್ಲ, ಬರೀ ಆಟ ಊಟ ಪಾಠ ಅಷ್ಟೇ ಇವ್ರದ್ದು ನೋಡಿ.
ಹಿಡ್ಕೊ. ಆಯ್ತಾ ಎಲ್ಲಾರ್ದು 16 16. ಹಾಯ್, ಏನು ನಿನ್ನ ಹೆಸರು? ಸಹನಾ. ಬಾಯ್. ಬಾಯ್. ಅಪ್ಪು. ಸೊ ಸ್ನೇಹಿತರೆ, ಬ್ಲ್ಯಾಂಕೆಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ಅಲ್ಲಿಂದ ಒಂದು ಗ್ರೂಪ್ ವಿಡಿಯೋ ತೊಗೊಂಡು ಹೊರಟ್ವಿ. ಆ್ಯಕ್ಚುಲಿ ನಾನು ಬಂದು ಬ್ಲ್ಯಾಂಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ದೊಡ್ಡವರು ದೊಡ್ಡವ್ರು ಫಸ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಆಮೇಲೆ ಚಿಕ್ಕವ್ರು ಮಾಡಬೇಕು ಅಂತ ನಮ್ಮ ಆ್ಯನ್ಸಿಸ್ಟರ್ಸೇ ಹೇಳಿದ್ದಾರೆ. ಸೊ ಅದರಿಂದ ಸ್ನೇಹಿತರೆ, ಆ್ಯಕ್ಚುಲಿ ನನಗೆ ಇವತ್ತು ಇಷ್ಟ ಆಗಿದ್ದೆ ಮೇಯ್ನ್ ಹೈಲೈಟ್ ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಐಸ್ ಕ್ರೀಮ್ ಕೊಡಿಸಿದ್ವಿ ನೋಡಿ, ಅದೇ ನನಗೆ ಹೈಲೈಟ್ ಆಗಿದ್ದು. ಅವ್ರ ಮುಖದಲ್ಲಿ ಒಂದು ಖುಷಿ, ಆ ಒಂದು ಖುಷಿ ನೋಡೋಕ್ಕೆ ಅಂತಲೇ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸ್ಬೋದು ಸ್ನೇಹಿತರೆ. ನಾನು ಮಾಡಿದ್ದೀನಿ, ನಮ್ಮ ಅಮ್ಮ ಮಾಡಿದ್ದಾರೆ, ನಮ್ಮ ಅಪ್ಪ ಮಾಡ್ತಾಯಿದ್ದಾರೆ, ಅದೆಲ್ಲ ನಾನು ಹೇಳ್ತಾ ಇಲ್ಲ. ನೀವು ಈ ಥರ ಒಂದು ಮಾಡ್ಬೋದು. ನಿಮ್ಮ ಬರ್ತ್ಡೇ ಇಲ್ಲ ನಿಮ್ಮದು ಆ್ಯನಿವರ್ಸರಿ ಇಲ್ಲ ಯಾವುದೋ ಒಂದು ಹಬ್ಬಕ್ಕೆ ಈ ಥರ ಇಲ್ಲದೆ ಇರೋರಿಗೆ ಒಂದು ಏನಾದರೂ ಒಂದು ಸಹಾಯ ಮಾಡಿ. ಅವ್ರ ಮುಖದಲ್ಲಿ ಒಂದು ನಗು ಸಿಗುತ್ತೆ ನೋಡಿ. ಅದನ್ನು ನೀವು ನಿಮ್ಮ ಬರ್ಡೇಗೆ 10 ಕೇಕ್ ಕಟ್ ಮಾಡಿದ್ರೂ ನಿಮಗೆ ಆ ನಗು ಸಿಗೋಲ್ಲ, ಆ ಒಂದು ಖುಷಿ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಅಂತ ನೀವು ಒಳ್ಳೆಯವರಾಗಿ ಬೇರೆಯವ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಸಿಗುವ.